ಅಲೆದಾಟ ಅಲೆದಾಟ ತಿರುಗಾಟ ಒಂದು ಸಲ ಈ ಕಂಬದ ಹತ್ರ ಒಂದು ಕೂರ್ಬೇಕಾಗ್ತದೆ ಅಂತ ಹೇಳ್ತದೆ ಶಾಸ್ತ್ರಜ್ಞರು. ಅಂದ್ರೆ ಭಗವಂತನ ಹತ್ರ ಸೇರ್ಬೇಕಾಗ್ತದೆ. ಭಗವಂತ ಎಂಬ ಅವನ ಅದ್ಭುತವಾದ ಶಕ್ತಿ ಇದೆ ಅಲ್ಲ, ಬಾಗ್ಲೇಬೇಕಂತೆ ಅಂತ ಅದ್ಭುತವಾದ ಶಕ್ತಿ ಅದು ಎಲ್ಲಿದೆ? Heaven's soul is potentially divine, the divinity of the manifestation is called religion ಅಂತ ಹೇಳ್ತಾರೆ. ಆ ಧರ್ಮ ಎಂಬ ಶಬ್ದದ ವ್ಯಾಖ್ಯಾನವನ್ನು ಮಾಡುವಾಗ ವಿವೇಕಾನಂದರು ಹೇಳ್ತಾರೆ, ಪ್ರತಿಯೊಂದು ಅಂತರಾತ್ಮದಲ್ಲಿರ್ತಕ್ಕಂಥ ಸಣ್ಣ ಕಿಡಿ ಇದೆ ಅಲ್ಲ, ಒಂದು ಬೆಂಕಿನ ಕಿಡಿ, ಅದು ಪರಮಾತ್ಮನ ಸಿಡಿದು ಬಂದಂತ ಒಂದು ಅಂಶ. ಮತ್ತೆ ಕಿಡಿಯನ್ನು, ಬೆಂಕಿಯ ಕಡ್ಡಿಯನ್ನು ಹಚ್ಚಿದ್ರೆ ಬ್ರಹ್ಮಾಂಡವನ್ನೇ ಸುಡತಕ್ಕಂಥ ಬೆಂಕಿಯನ್ನಾದ್ರೂ ನಾವು ಸೃಷ್ಟಿಸಬಹುದು ಅಂತೆ. ಅಂತ ದೊಡ್ಡ ಶಕ್ತಿ ನಮ್ಮೊಳಗಿದೆ ಅಂತೆ. ಆ ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು ಅರಿಬೇಕಾದ್ರೆ ನಾ ಸಾಂಖ್ಯೇನ ನಾ ಯೋಗೇನ ಕರ್ಮನ ವಿದ್ಯಾಯ ಬ್ರಹ್ಮಾತ್ಮೈಕತ್ವ ಬೋಧೇನ ಮೋಕ್ಷ ಸಿದ್ಧತೆ ನ ಅನ್ಯತ. ಬ್ರಹ್ಮ ಮತ್ತೆ ಆತ್ಮದ ಅಭೇದ ಜ್ಞಾನ ಆಗಬೇಕು ಅಂತ ಹೇಳ್ತಾರೆ. ನನ್ನ ಆತ್ಮ ಬೇರೆ, ನಾನು ಬ್ರಹ್ಮಾನಂದ ಆಚಾರ್ಯ ಮಂಡಲೇಶ್ವರ, ನಮ್ಮ ಪುರೋಹಿತರ ಆತ್ಮ ಬೇರೆ, ಅವರು 4 ವೇದಗಳನ್ನು ಓದಿದವರು. ನೀವು ವ್ಯಾಪಾರಿಗಳು, ನಿಮ್ಮ ಆತ್ಮ ಬೇರೆ. ಇವರು ಸಾಮಾನ್ಯ ಕಾರ್ಮಿಕರು, ಅವರ ಆತ್ಮ ಬೇರೆ. ಅಲ್ಲೊಬ್ಬ ತುದಿಯಲ್ಲಿ ಒಬ್ಬ ಭಿಕ್ಷುಕ ನಿಂತಿದ್ದಾನೆ, ಅವರ ಆತ್ಮ ಬೇರೆ. ಈ ರೀತಿಯ ಭೇದ ಭಾವಗಳನ್ನು ನಮ್ಮೊಳಗೆ ಕಲ್ಪಿಸಿಕೊಂಡ್ರೆ ಭಗವತ್ ಪ್ರಾಪ್ತಿಗೆ ನಾವು ಅರ್ಹರಲ್ಲ ಅಂತ ಶಾಸ್ತ್ರಜ್ಞರು ಹೇಳ್ತಾರೆ. ಅದಕ್ಕೆ ಹೇಳಿದಲ್ಲ ಶಾಸ್ತ್ರದಲ್ಲಿ ವಸುದೈವ ಕುಟುಂಬಕಂ, ಎಲ್ಲರೂ ಒಂದೇ ಇರುತ್ತೆ. ಇಲ್ಲಿ ಕಾನೂನಿನ ಪರಿಭಾಷೆ ಯಾರಾದ್ರೂ ಇದ್ರೆ ಗೊತ್ತಾಗ್ತದೆ. ಸಂವಿಧಾನದ ಆರ್ಟಿಕಲ್ 14 ಇರ್ತದೆ, ಈಕ್ವಾಲಿಟಿ ಬಿಫೋರ್ ಲಾ. ಸಂವಿಧಾನದ ಆರ್ಟಿಕಲ್ 15 ಇರ್ತದೆ, ನೋ ಡಿಸ್ಕ್ರಿಮಿನೇಷನ್ ಆನ್ ದಿ ಬೇಸಿಸ್ ಆಫ್ ಕಾಸ್ಟ್, ರೇಸ್, ರಿಲಿಜಿಯನ್ ಅಂಡ್ ಕಮ್ಯುನಿಟಿ. ಜಾತಿ ಮತ್ತು ಲಿಂಗದ ಆಧಾರದಲ್ಲಿ ತಾರತಮ್ಯವನ್ನು ಮಾಡಬೇಡಿ ಅಂತ ಒಂದು ಪರಮಶ್ರೇಷ್ಠ ಸಿದ್ಧಾಂತವನ್ನು ವಿಸ್ತರಿಸತಕ್ಕಂಥ ಕೆಲಸ ಈ ನಮ್ಮ ಚಾತುರ್ಮಾಸ ವೇದಿಕೆಯಲ್ಲಿ ಶ್ರೀಮದ್ ಭಾಗವತ ಇರ್ಬೋದು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸರ್ವೇ ಜನ ಸುಖಿನೋ ಭವಂತು, ಸರ್ವಲೋಕ ಸುಖಿನೋ ಭವಂತು. ಈ ನೆಲೆಯಲ್ಲಿ ಇವತ್ತು ನಮ್ಮ ಚಾತುರ್ಮಾಸವನ್ನು ಕೊಲ್ಲೂರು ಭಾಗದ ಈ ಬೈಂದೂರು ನಮ್ಮ ಬಿಳಿಶಿಲ ವಿನಾಯಕನ ಸನ್ನಿಧಿಯಲ್ಲಿ ಮಾಡ್ತಾ ಇದ್ದೇವೆ. ಸನ್ಯಾಸಿಗಳ ಪರಮ ಲಕ್ಷ್ಯ ಚಾತುರ್ಮಾಸದ ಸಮಯದಲ್ಲಿ ಸಂಸ್ಕಾರವನ್ನು ವರ್ಜಿಸೋದು. ಎಲ್ಲ ಜಾತಿಗಳಲ್ಲಿ ಸಂಸ್ಕಾರ ಬರಬೇಕು, ಮೋರಲ್ ವ್ಯಾಲ್ಯೂಸ್ ಬರಬೇಕು. ಇವತ್ತಿನ ಆಧುನೀಕರಣದ ರಭಸದಿಂದ ಮೋರಲ್ ವ್ಯಾಲ್ಯೂಸ್ನ ಕುಸಿತ ಆಗ್ತಾ ಇದೆ. ಅದನ್ನ ಸಾಂಸಾರಿಕ ಈ ಸಾಮಾಜಿಕ ವ್ಯವಸ್ಥೆಗೆ ಸ್ವಲ್ಪ ತೊಂದರೆ ಕೊಡ್ಬೋದೆಂಬ ಒಂದು ನಿರೀಕ್ಷೆಯಿಂದ ನಾವು ಜಿಲ್ಲೆಗಳಲ್ಲಿ ಚಾತುರ್ಮಾಸದ ಕಾರಣದಿಂದಲೇ ಅಂದರೆ ನಮ್ಮ ಮೌಲ್ಯಗಳನ್ನು ವಿಸ್ತರಿಸ್ತಕ್ಕಂಥ ಕೈಂಕರ್ಯವನ್ನು ಮಾಡ್ತೇನೆ. ಅದಕ್ಕಾಗಿ ಬೆಳಿಗ್ಗೆ ಯಜ್ಞ ಇರ್ಬೋದು, ಆಮೇಲೆ ಭಜನೆ ಇರ್ಬೋದು, ಮಧ್ಯಾಹ್ನಂದು ಶ್ರೀಮದ್ ಭಾಗವತ ಇರ್ಬೋದು, ರಾಮಾಯಣ ಇರ್ಬೋದು, ಸಂಬಂಧ ಬುದ್ಧ ಧರ್ಮಪದ ಇರ್ಬೋದು, ಅಥವಾ ಅನೇಕ ಗ್ರಂಥಗಳನ್ನ ಆಧರಿಸಿ ಬೇರೆ ಬೇರೆ ಕಥೆಗಳ ಮುಖಾಂತರ ಜನರಿಗೆ ಮನಸ್ಸಿಗೆ ಸಂಸ್ಕಾರವನ್ನು ಬಿತ್ತರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಸಂಸ್ಕಾರವೇ ನಮ್ಮ ದೊಡ್ಡ ಇದು ಸಂಪತ್ತಾಗಬೇಕು ಭಾರತೀಯತೆಯಲ್ಲಿ. ಇವತ್ತು ಸಂಸ್ಕಾರದಿಂದ ತುಂಬ ವಂಚಿತ ಆಗ್ತಾ ಇದೆ. ಬೆಂಗಳೂರಿನಂಥ ದೊಡ್ಡ ಸಿಟಿಯಲ್ಲಿ ನಾವು ನೋಡ್ತೇವೆ, ಎಲ್ಲ ನಿಮ್ಮ ITBTಯಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಇಂಜಿನಿಯರ್ಸು ಕೂಡ ಅವರು ಸತಿಪತಿಯರಲ್ಲಿ ಸ್ವಲ್ಪ ಕೊರತೆಗಳು, ಗ್ಯಾಪುಗಳು ಆಗ್ತಾ ಇದೆ. ಡೈವರ್ಸ್ ಕಡೆ ಹೋಗತಕ್ಕಂಥ ಸನ್ನಿವೇಶಗಳು ಕೆಲವೊಂದು ಸಲ ನಮಗೆ ಕಂಡು ಬರ್ತದೆ. ಇದಕ್ಕೆಲ್ಲ ಕಾರಣ ಅಂದರೆ ನಮ್ಮಲ್ಲಿ ಮೂಲವಾದಂಥ ಸಂಸ್ಕಾರದ ಕೊರತೆ ಆಗ್ತಾ ಇದೆ. ಸಂಸ್ಕಾರವನ್ನು ತುಂಬಿಸ್ತಕ್ಕಂಥ ಕೆಲಸ ನಾವು ಈ ಚಾತುರ್ಮಾಸದಲ್ಲಿ ಮಾಡ್ತಾ ಇದ್ದೇವೆ. ನೋಡಿ, ಎಲ್ಲಕ್ಕೂ ಟೋಟಲ್ ಕನ್ಕ್ಲೂಡ್ ಆನ್ಸರ್ ಅಂದರೆ ನಮಗೆ ಅಲ್ಟಿಮೇಟ್ ಮೆಡಿಸಿನ್ ಟು ದ ಹ್ಯೂಮನ್ ಬೀಯಿಂಗ್, ದಟ್ ಈಸ್ ಮೆಡಿಟೇಷನ್. ಅದು ಸಂಸ್ಕಾರದಲ್ಲಿ ಬರ್ತದೆ. ನಮ್ಮ ದಿನನಿತ್ಯದ ಬೆಳ್ಳಂಬೆಳಿಗ್ಗೆ ಎದ್ದುಕೊಂಡು ನಾವು ಮೊಬೈಲ್ ಜಾರಿಸುವುದಲ್ಲ, ಮೊಬೈಲ್ ನೋಡೋದಲ್ಲ. ನಾವು ಸ್ನಾನ ಮಾಡಿಕೊಂಡು ದೇವರಿಗೆ ಊದುಬತ್ತಿ ಇಟ್ಕೊಂಡು, ದೇವರಿಗೆ ಹೂವು ಇಟ್ಕೊಂಡು, ದೀಪ ಇಟ್ಕೊಂಡು, ದೇವರ ನಮಗೂ ಗೊತ್ತಿರತಕ್ಕಂಥ ಶ್ಲೋಕ ಇರ್ಬೋದು, ಏನು ಗೊತ್ತಿಲ್ಲ, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಇಂತಹ ಶ್ಲೋಕಗಳನ್ನು ಹೇಳ್ತಾ ಇರುವಾಗ ಅವನ ಮನಸ್ಸಿಗೆ ಒಂದು ಪೊಟೆನ್ಷಿಯಾಲಿಟಿ, ಒಂದು ಶಕ್ತಿ ಬರ್ತದೆ, ಕರೆಂಟ್ ಬರ್ತದೆ. ಅಂಥ ವ್ಯಕ್ತಿಯಿಂದ ಯಾವ ತಪ್ಪು ಆಗೋದಿಲ್ಲ, ಯಾವ ಸುಸೈಡ್ಗೆ ಹೋಗೋದಿಲ್ಲ, ಹೆಂಡತಿ ಹತ್ರ ಗಲಾಟೆ ಮಾಡೋದಿಲ್ಲ, ಗಂಡನ ಹತ್ರ ತಾಯಿ ಗಲಾಟೆ ಮಾಡೋದಿಲ್ಲ. ತಮ್ಮ ಬದುಕಿನಂತೆ ಸರಿಯಾಗಿ ಅರ್ಥೈಸ್ಕೊಂಡಿರ್ತಾರೆ. ಅಂತ ಅರ್ಥೈಸ್ತಕ್ಕಂಥ ಬದುಕು ನಿರ್ಮಾಣ ಮಾಡಲಿಕ್ಕಾಗಿ ಈ ಚಾತುರ್ಮಾಸ ವೇದಿಕೆಯಲ್ಲಿ ಸಂದೇಶ ಕೊಡ್ತಾ ಇದ್ದೇವೆ. ಇವತ್ತು ಯುವ ಸಮುದಾಯ ಕೂಡ ನಮ್ಮ ಅಡ್ವಾನ್ಸ್ಮೆಂಟ್, ಮಾಡರ್ನೈಸೇಷನ್ ನಡೆಗೆ ನಾನು ಹಿಂದಿ ಮಾತಾಡಬೇಕು, ಇಂಗ್ಲೀಷ್ ಮಾತಾಡಬೇಕು, 10 ಭಾಷೆ ಮಾತಾಡಬೇಕು, ತಿಂಗಳಿಗೆ 2 ಲಕ್ಷ 10 ಲಕ್ಷ ಸಂಪಾದನೆ ಮಾಡಬೇಕು, ಅದಕ್ಕೆ ಫಾರಿನ್ಗೆ ಹೋಗಬೇಕು, ಏನೆಲ್ಲ ಈ ಒಂದು ಬಹಿರ್ಮುಖವಾದಂಥ ಅಡ್ವಾನ್ಸ್ಮೆಂಟಿನ ಕನಸು ಕಾಣ್ತಾ ಇದೆ.
ಅಡ್ವಾನ್ಸ್ಮೆಂಟ್ ಬೇಡವಾ? ಬೇಕು. ಏನು ಗೊತ್ತಿಲ್ಲ, ಇಂಗ್ಲೀಷ್ ಬೇಕು, ಆದರೆ ಇಂಗ್ಲೀಷಿನ ಶಿಕ್ಷಣ ಬೇಕು, ಸ್ಕಿಲ್ ಬೇಕು, ಇಂಗ್ಲೀಷ್ನ ಪ್ಯಾಷನ್ ಬೇಡ ನಮಗೆ. ಇಂಗ್ಲೀಷಿನ ಕಲ್ಚರ್ ಉಂಟಲ್ಲ, ಅದು ನಾವು ಬೇಡ ಅಂತ ಹೇಳೋದು. ಭಾರತೀಯ ಕಲ್ಚರನ್ನು ಪಡ್ಕೊಂಡು ನಮ್ಮ ಭಾರತೀಯತೆಯಿಂದ, ಭಾರತೀಯ ಸನಾತನ ಧರ್ಮದಲ್ಲಿ ಹುಟ್ಟಿದಂಥ ಎಷ್ಟು ನಮ್ಮ ಗತವೈಭವಗಳನ್ನು ನಾವು ನೋಡಬಹುದು. ತುಂಬ ಸಂತೃಪ್ತಿಯಿಂದ, ನೆಮ್ಮದಿಯಿಂದ ಬದುಕು ನಡೆಸಿದ್ದಾರೆ. ಆ ಸಂತೃಪ್ತಿಯಿಂದ, ನೆಮ್ಮದಿಯಿಂದ ಬದುಕು ನಡೆಸಬೇಕಂತ ಒಂದು ದಿನ ನಮಗೆ ಬರಬೇಕೆಂಬ ಆ ಒಂದು ಸಂಕಲ್ಪದಿಂದ ಈ ಚಾತುರ್ಮಾಸವನ್ನು ಮಾಡ್ತೇನೆ. ನಮ್ಮ ಮುಂದಿನ ಯಂಗರ್ ಜನ್ರೇಷನ್ಗೆ ಸಂತೃಪ್ತಿ ಬರಬೇಕು, ಒಂದು ಸದ್ಭಾವನೆ ಬರಬೇಕು, ಸಂಸ್ಕಾರಗಳು ಬರಬೇಕು. ಅಡ್ವಾನ್ಸ್ಮೆಂಟ್ ಒಂದು ಸೈಡ್, ಆದರೆ ಅಡ್ವಾನ್ಸ್ಮೆಂಟೇ ಸರ್ವತ್ರ ಆಗಬಾರ್ದು ಎಂಬ ನೆಲೆಯಿಂದ ನಾವು ಯುವ ಸಮುದಾಯಕ್ಕೆ ಸಂದೇಶ ಏನೆಂದರೆ, ತಂದೆ ತಾಯಿಗಳನ್ನು ಚೆನ್ನಾಗಿ ಪ್ರೀತಿ ಮಾಡಿ, ಭಾರತೀಯತೆಯನ್ನು ಪ್ರೀತಿ ಮಾಡಿ, ಸಮಾಜವನ್ನು ಪ್ರೀತಿ ಮಾಡಿ, ಮೊದಲು ಬದಲೇಂಗೆ ದೇಶ ಬದಲೇಗ. ನೀವು ನಿಮ್ಮನ್ನು ಸರಿಯಾಗಿ ಪ್ರೀತಿ ಮಾಡಬೇಕಂತ ಒಂದು ಚಿಂತನೆ ನಿಮ್ಮಲ್ಲಿ ಬರಬೇಕು. ಅದಕ್ಕೆ ನಮ್ಮಲ್ಲಿರುವಂಥ ಭಗವದ್ಗೀತೆ ಅಂತ ಅನೇಕ ಗ್ರಂಥಗಳು, ಅದನ್ನು ಓದುತ್ತಾ ಇರಬೇಕು. ನಮ್ಮ ಗ್ರಂಥಗಳು ಯಾವುದೇ ತಾರತಮ್ಯವನ್ನು ಮಾಡಲಿಲ್ಲ, ಯಾವುದೇ ವೈಷಮ್ಯವನ್ನು ಕೊಡಲಿಲ್ಲ, ದ್ವೇಷವನ್ನು ಕೊಡಲಿಲ್ಲ. ಅಂಥ ಸಂದೇಶವನ್ನು ಚಾತುರ್ಮಾಸದ ಮುಖಾಂತರ ಮನುಕುಲಕ್ಕೆ ನಾವು ಮುಟ್ಟಿಸ್ತಾ ಇದ್ದೇವೆ. ಪ್ರತಿಯೊಂದು ಜನ್ಮದಲ್ಲಿ ದಶಪಾರಮ್ಯಗಳನ್ನು ಮುಗಿಸಿಕೊಂಡು ಸಮ್ಮ ಸಂಬುದ್ಧನಾಗ್ತಾನೆ. ಪೂರ್ಣಜ್ಞಾನಿಗೆ ಸಮ್ಮ ಸಂಬುದ್ಧ ಅಂತ ಹೇಳ್ತೇವೆ. ದಶಪಾರಮ್ಯಗಳು ಸತ್ಯ, ಧರ್ಮ, ದಾನ, ಪ್ರೇಮ, ನ್ಯಾಯ, ಇಂಥದ್ದನ್ನೆಲ್ಲ ಒಂದೊಂದು ಯುಗದಲ್ಲಿ ಅವನು ಪಾಸ್ ಮಾಡ್ತಾನೆ, ಅದನ್ನು ದಾಟಿ ಬರ್ತಾನೆ. ಈಗೊಂದು ಯುಗದಲ್ಲಿ ಅವನು ಕಾಶಿರಾಜನ ಮಗನಾಗಿ ಹುಟ್ಟಿದ್ದಾನೆ, ಬ್ರಹ್ಮದತ್ತನ ಮಗನಾಗಿ ಕಾಶಿರಾಜನು. 3 ಜನ ಗಂಡು ಮಕ್ಕಳು ಹಿರಿಯನಾಗಿ ಹುಟ್ಟಿದ್ದಾನೆ. ಎಲ್ಲ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. 16-18 ವರ್ಷಕ್ಕೆ ಬಂದಿದ್ದಾರೆ. ಒಂದ್ಸಲ ವನವಿಹಾರಕ್ಕೆ ಕಾಡಿಗೆ ಹೋಗ್ತಾರೆ. ಆದರೆ ಅನೇಕ ಜನ್ಮಗಳಲ್ಲಿ ದಶಪಾರಮಿಗಳನ್ನ ಮುಗಿಸ್ತಾರೆ. ದಶಪಾರಮಿಗಳಂತೆ 10 ವಿಧದಂತ ವಿದ್ಯೆಗಳು. ಅದೇ ಹೇಳಿದೆಲ್ಲ, ನ್ಯಾಯ ಇರ್ಬೋದು, ಸತ್ಯ ಇರ್ಬೋದು, ಕ್ಷಮೆ ಇರ್ಬೋದು, ದಾನ ಇರ್ಬೋದು, ಇಂಥದ್ದು ಬೇರೆ ಬೇರೆ ಈ ಸಾತ್ವಿಕ ಹಯಾಮಗಳನ್ನು ಮುಗಿಸಲಿಕ್ಕಾಗಿ ಅದರಿಂದ ತೇರ್ಗಡೆಯಾಗಲಿಕ್ಕೆ ಒಂದೊಂದು ಜನ್ಮ ತೆಗೆದು ಬರ್ತಾರೆ. ಈಗ ಈ ಜನ್ಮದಲ್ಲಿ ದಾನ ಎಂಬ ಶಬ್ದದಲ್ಲಿ ನಾನು ಸಕ್ಸಸ್ ಆಗಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾನೆ. ಕಾಡಿಗೆ ಬಂದಿದ್ದಾನೆ. ಒಂದು ಹುಲಿ 7 ಮರಿಗಳಿಗೆ ಜನ್ಮ ಇಟ್ಟು ರಕ್ತಸ್ರಾವವಾಗಿ ಸಾಯುವಾಗೆ ತನ್ನ ಶ್ವಾಸವನ್ನು ಬಿಡ್ತದೆ. ಆಹಾರ ಇಲ್ಲ. ಇವನಿಗೆ ಪ್ರಜ್ಞೆ ಬಂತು. ಅನೇಕ ಜನ್ಮಗಳಲ್ಲಿ 547 ಜನ್ಮಗಳನ್ನು ತಾಳಿ ಬರ್ತಾನೆ ಬುದ್ಧ. ಈಗ ತನ್ನ ಶರೀರವನ್ನು ಹುಲಿಗೆ ಆಹುತಿ ಕೊಡಬೇಕು ಅಂತೇಳಿ ಆ ಹುಲಿ ಹತ್ರ ಮಲಗ್ತಾನೆ. ಮಲಗೋ ಮುಂಚೆ ತನ್ನ ಸಹೋದರಲ್ಲಿ ಹೇಳ್ತಾನೆ, ಹುಲಿಗೆ ಆಹಾರ ಇಲ್ಲ, ಸ್ವಲ್ಪ ಆಹಾರವನ್ನು ನೋಡಿಕೊಂಡು ಬನ್ನಿ ಅಂತೆ. ಇಲ್ಲೇ ಇದ್ರೆ ಇವನನ್ನು ಆಹುತಿ ಆಗ್ಲಿಕ್ಕೆ ಅವರು ಬಿಡುವುದಿಲ್ಲ. ಇವನಷ್ಟು ಜ್ಞಾನ ಅವರಿಗಿಲ್ಲ. ಹಾಗೆ ಹುಲಿ ಹತ್ರ ಮಲಗ್ತಾನೆ. ಹುಲಿ ಅವನನ್ನು ಮೂಸಿ ಮುಟ್ಟುವುದಿಲ್ಲ. ಅಜಾನುಭಾವು ಸಾತ್ವಿಕರಿದ್ದಾನೆ, ಮುಟ್ಟುವುದಿಲ್ಲ. ತಲೆಬಿಸಿ ಆಯ್ತು ಇವನಿಗೆ. ನನ್ನ ಈ ಶರೀರವನ್ನು ದಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಇಂಥ ಇನ್ನೊಂದು ಅವಕಾಶ ನನಗೆ ಸಿಗ್ಲಿಕ್ಕಿಲ್ಲ ಅಂತ ಎನಿಸ್ಕೊಂಡು, ತಲವಾರು ಇಲ್ಲ, ಮೊದಲೇ ಅಹಿಂಸಾವಾದಿ, ಪಕ್ಕದಲ್ಲಿದ್ದ ಬಿದಿರಿನ ಮುಳ್ಳಿನಿಂದ ತನ್ನ ರಕ್ತವನ್ನು, ತನ್ನ ಕುತ್ತಿಗೆಯನ್ನು ಗೀರಿ, ಕುತ್ತಿಗೆಯ ಮುಖ್ಯ ನರಗಳನ್ನು ಅದನ್ನ ಕಟ್ ಮಾಡಿ ತುಂಡರಿಸಿ ರಕ್ತ ಬೀಳುವಾಗೆ ಮಾಡ್ತಾನೆ. ಜಾಗೃತಗೊಂಡಂತಹ ಹುಲಿ ಅವನ ಶರೀರವನ್ನು ಬಗಿದು ತಿಂತದೆ. ಆಗ ದೂರದಿಂದ ಬಂದಂತಹ ಸಹೋದರು ದಿಗ್ಭ್ರಮೆ ಆಗ್ತದೆ. ಇವನ ದಾನಕ್ಕೆ ಭೂಮಿ ಕಂಪನ ಆಗಿ ಅಲ್ಲಿ ಎಲ್ಲ ಪುಷ್ಪವೃಷ್ಟಿ ಆಯ್ತಂತೆ. ಬುದ್ಧನ ಇತಿಹಾಸವನ್ನು ಕೇಳುವುದೇ ಒಂದು ಅದ್ಭುತ. ಈಗ ಇನ್ನೊಂದು ಜನ್ಮಕ್ಕೆ ಹೋಗುವಾಗ ಅಲ್ಲಿ ತಂದೆ ತಾಯಿಗಳ ಪ್ರೀತಿ ಮತ್ತೆ ಸತ್ಯಕ್ರಿಯೆ ಅಂತ ಇರುತ್ತದೆ. ನೀವೆಲ್ಲ ಸತ್ಯಾತ್ಮರಾಗಿದ್ದ ಯಾವುದಿಲ್ಲ. ಆ ಮಗು ಅಲ್ಲಿ ಹೋಗಿ ಹೊರಗಿನಲ್ಲಿ ಯಾವುದೋ ಒಂದು ಜಾತಿ ಅವರಿಗೆ ಎಂದು ಮದುವೆ ಆಗಿಕೊಂಡಿರ್ತದೆ. ಆಮೇಲೆ ಇಲ್ಲಿ ನಿಮ್ಮನ್ನು ಕೇಳುವವರಿಲ್ಲ. ಇದಕ್ಕೆಲ್ಲ ಕಾರಣ ಏನಂದ್ರೆ ಭಾರತೀಯ ರಾಷ್ಟ್ರೀಯತೆ, ಭಾರತೀಯ ಸನಾತನ ಧರ್ಮ, ಭಾರತೀಯ ಸಂಸ್ಕಾರಗಳನ್ನ ಕೊಡುವಲ್ಲಿ ನಾವು ವಿಫಲರಾಗಿದ್ದೇವೆ. ಇವತ್ತು ಬೆಂಗಳೂರಿನಲ್ಲಿ ನೋಡ್ತೇವೆ, ನಮ್ಮೊಟ್ಟಿಗೆ ಓದಿರುವಂತವರು ಸುಮಾರು ಒಂದು 40 ಜನ ಜಡ್ಜಿ ಇದ್ದಾರೆ. ಅವರು ಹೇಳ್ತಾರೆ, ಸ್ವಾಮಿಗಳೇ, ಈಗ ಸುಮಾರು ವರ್ಷಕ್ಕೆ 25ರಿಂದ 35 ವರ್ಷದ ಸಣ್ಣ ಏಜಿನವರು ಡೈವರ್ಸಿಗೆ ಬರ್ತಾರೆ. ಗಂಡ ಹೆಂಡತಿ ಸರಿ ಇಲ್ಲ, ಹೆಂಡತಿ ಗಂಡ ಸರಿ ಇಲ್ಲ ಅಂತೇಳಿ ಬರೀ ಅವರ ಈಗೋದಲ್ಲಿ ನಾನು ಮೇಲೆ ಎಂಬ ಭಾವನೆಯಿಂದ ಸಂಸಾರಗಳು ಚೂರಾಗ್ತಾ ಇದೆ. ಮಕ್ಕಳಿಗೆ ಅಪ್ಪ ಅಮ್ಮನೇ ಅಂದ್ರೆ ಹೇಗೆ ಇರಬೇಕು ಅಂತ ಗೊತ್ತಿಲ್ಲ, ದೇವರಂದ್ರೆ ಏನು ಅಂತ ಗೊತ್ತಿಲ್ಲ, ಸ್ವಾಮಿಗಳಂದ್ರೆ ಏನು ಅಂತ ಗೊತ್ತಿಲ್ಲ. ಇದು ಯಾವುದೂ ಗೊತ್ತಿಲ್ಲ. ಬರೀ 100ಕ್ಕೆ 100 ಮಾರ್ಕ್ ತೆಗೆದು ಡಿಸ್ಟಿಂಕ್ಷನ್ ಮಾಡುದು, ಗೋಲ್ಡ್ ಮೆಡಲಿಸ್ಟ್ ಮಾಡುದು, IAS ಮಾಡುದು, IPS ಮಾಡುದು, ಸಾಫ್ಟ್ವೇರ್, ಇಂಥ ಕೆಲಸದಲ್ಲಿ ಕಂಡು ನಾವು ನಮ್ಮ ತನದಿಂದ ನಾವು ದೂರ ಹೋಗ್ತಾ ಇದ್ದೇವೆ. ತುಂಬಾ ಹುಷಾರು, ತುಂಬಾ ಜಾಗೃತ ಆಗಬೇಕು ಅಂತ ನಮ್ಮ ಇಂಡಿಯಾದ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ತದೆ. ಭಾರತೀಯತೆಯಿಂದ ನಾವು ದೂರ ಸರಿತಾ ಇದ್ದೇವೆ.
ಸಂಸ್ಕಾರವನ್ನು ಕೊಡತಕ್ಕಂಥ ಕೆಲಸ ಆಗಬೇಕು. ಸಂಸ್ಕಾರವೇ ನಮ್ಮ ಸಂಪತ್ತು. ಮನುಷ್ಯನಿಗೆ ನೆಮ್ಮದಿಯಿಂದ ಇರ್ಲಿಕ್ಕೆ ಏನ್ ಬೇಕು? ಒಂದೊತ್ತು ಒಳ್ಳೆಯ ಊಟ ಮತ್ತು ಒಂದಷ್ಟು ನಿದ್ರೆ ಅಂತೆ. ಆದ್ರೆ ಈ ಸ್ಥಿತಿಗಳನ್ನು ಮರೆತು ನಾವು ಲಕ್ಷಾಂತರ 100 ಕೋಟಿಯ ಧನಿಕರಾಗಬೇಕು, 10 ಕೋಟಿಯ ಧನಿಕರಾಗಬೇಕು ಎಂಬ ಆ ಕನಸನ್ನು ಕಾಣುತ್ತಾ ನಮ್ಮ ತನದಿಂದ ನಾವು ಹೊರಗೆ ಬರ್ತಾ ಇದ್ದೇವೆ. ಹಾಗೆ ಆಗಬಾರದು. ಇವತ್ತು ನಮ್ಮ ಮಕ್ಕಳು ನಾವು ಹೇಳಿದಾಗ ಯಾಕೆ ಕೇಳುವುದಿಲ್ಲ?